ಡ್ರೋನ್ ಹಾರಿಸುತ್ತಿರುವ ಈ ಯುವತಿಯರು ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಡ್ರೋನ್ ಸಖಿಯರು ಎಂದೇ ಪರಿಚಿತ ಆಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನಮೋ ಡ್ರೋನ್ ದೀದಿ ಯೋಜನೆಯಡಿ ಕೊಪ್ಪಳ ಜಿಲ್ಲೆಯ 12 ಯುವತಿಯರು ತರಬೇತಿ ಪಡೆದು ಸ್ವಾವಲಂಬಿ ಜೀವನ ಕಂಡುಕೊಂಡಿದ್ದಾರೆ. ಕೃಷಿಯಲ್ಲಿ ಡ್ರೋನ್ ಬಳಕೆ ಬಗ್ಗೆ ತರಬೇತಿ ಪಡೆದು ಬಾಡಿಗೆ ಆಧಾರಿತ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಮಾಡುತ್ತಿರುವ ಯುವತಿಯರು ಸ್ವಾವಲಂಬಿ ಜೀವನ ಮಾಡುತ್ತಿದ್ದಾರೆ. ಗಂಗಾವತಿ ತಾಲೂಕಿನ ಹೇರೂರು, ಕೆಸರಹಟ್ಟಿ, ಹಣವಾಡ್, ಹೊಸಕೋರ, ಶ್ರೀರಾಮನಗರ, ಮರಳಿ ಮತ್ತು ಚಿಕ್ಕಜಂತಕಲ್, ಕಾರಟಗಿ ತಾಲೂಕಿನ ಬೂದಗುಂಪ ಮತ್ತು ಮೊಷ್ಟೂರು, ಕೂಕನೂರು ತಾಲೂಕಿನ ಮಸಬಹಂಚಿನಾಳ್ ಮತ್ತು ಎರೆಹಂಚಿನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 12 ಯುವತಿಯರು ಸದ್ಯ ಡ್ರೋನ್ ಸಖಿಯರಾಗಿದ್ದಾರೆ. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ NRLM ಯೋಜನೆಯಡಿ ಸ್ವಸಹಾಯ ಸಂಘದ ಸದಸ್ಯತ್ವ ಪಡೆದ ಯುವತಿಯರು ಡ್ರೋನ್ ತರಬೇತಿ ಪಡೆದಿದ್ದಾರೆ. ಓಕೆ, ಕೆಳಗಡೆ ಒಂದು ನಿಮಿಷ. ನಿಧಾನ. ಓಕೆ, ಫಸ್ಟ್ ಓಕೆ. ಕ್ಲೋಸ್ ಮಾಡಿ ಓಪನ್ ಮಾಡಿ. ಹಾಕಿ ಸ್ಟಾರ್ಟ್. ಸ್ಟಾರ್ಟ್. ಅವರು ಬರ್ರಿ ಕಡೆ ಅದೇ ನೋಡ್ತಾರೆ, ಮಷಿನ್ ನೋಡ್ತಾರೆ. ಓಕೆ, ನನಗೆ ಇಫ್ಕೋ ಕಂಪ್ನಿಯವರು ಡ್ರೋನ್ ತರಬೇತಿ ಕೊಟ್ಟಿದ್ದರು. ಸುಮಾರು 20 ದಿನಗಳ ಕಾಲ ಮೈಸೂರಲ್ಲಿ ಮತ್ತು ಹೊಸೂರಲ್ಲಿ ಟ್ರೈನಿಂಗ್ ತರಬೇತಿ ನೀಡಿದರು. ಆಮೇಲೆ ನಮಗೆ ನಮೋ ಡ್ರೋನ್ ದೀದಿ ಸ್ಕೀಮ್ನಿಂದ ಡ್ರೋನ್ ಕೊಟ್ಟಿದ್ದರು. ಈ ಡ್ರೋನ್ ಎಲ್ಲ ಮಹಿಳೆಯರಿಗೂ ತುಂಬ ಉಪಯೋಗ ಆಗುತ್ತದೆ. ಇಂತಹ ಸ್ಕೀಮ್ನಿಂದ ಎಲ್ಲ ಗ್ರಾಮೀಣ ಮಹಿಳೆಯರಿಗೂ ಸದುಪಯೋಗ ಪಡೆಯಬೇಕು. ಇದರಿಂದ ಬರುವ ಆದಾಯದಿಂದ ನಾವು ಉತ್ತಮ ಜೀವನವನ್ನು ಸಾಗಿಸುತ್ತಿದ್ದೇವೆ. ಇಂತಹ ಸ್ಕೀಮ್ನಿಂದ ಎಲ್ಲರಿಗೂ ಉಪಯೋಗವಾಗುತ್ತದೆ. ಇನ್ನು ಮುಂದೆ ಇಂತಹ ಸ್ಕೀಮ್ ಕಂಟಿನ್ಯೂ ಮಾಡಬೇಕು ಅಂತ ನಾವು ಕೋರ್ತೀವಿ. ನಾವು ನಮ್ಮ ಅದರಲ್ಲಿ ಟೋಟಲ್ 10 ಜನ ತಗೊಂಡಿದ್ವಿ. ಅದೇ ಒಂದು ಬ್ಯಾಚ್ ಆ ಥರ 4 ಬ್ಯಾಚ್ ಮಾಡ್ಕೊಂಡಿದ್ರು. ಟೋಟಲ್ 40 ಜನ ಡ್ರೋನ್ ಟ್ರೈನಿಂಗ್ ತಗೊಂಡಿದ್ರು. ಇಫ್ಕೋ ಕಂಪನಿಯಿಂದ ಟ್ರೈನಿಂಗ್. ಜನರಲ್ ಏರೋನಾಟಿಕ್ ಕಾಸ್ಟ್ ಏನು
ಅದು ಭಾಳ ಈಸಿ ಅನ್ಸ್ತಾ ಕಷ್ಟ ಅನ್ಸ್ತಾ ಹಾರ್ಡ್ ಅನ್ಸ್ತಾ? ತುಂಬಾ ಸುಲಭವಾಗಿ ಆಗಿದೆ. ಅದು ಬಹಳ ಏನು ಕಷ್ಟ ಏನು ಇಲ್ಲ. ನಮ್ಗೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು. ಅದರಿಂದ ನಾವು ಸುಲಭವಾಗಿ ಸ್ಪ್ರೇ ಮಾಡಕ ಅನುಗುಣ. ಆಮೇಲೆ ಲೇಬರ್ ನಿಂದ ತುಂಬಾ ಫಾರ್ಮರ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇದರಿಂದ ಲೇಬರ್ಗೆ ಅಷ್ಟು ಒಂದು ಕಷ್ಟ ಆಗಲ್ಲ. ಈ ಡ್ರೋನೇ ಅವ್ರು 4 ದಿನ ಮಾಡೋ ಕೆಲಸ ಡ್ರೋನ್ ಇಂದ ನಾವು ಜಸ್ಟ್ 1 ದಿನದಲ್ಲಿ ಮಾಡಬಹುದು. ದಿನಕ್ಕೆ 30 ಎಕರ್ಸ್. ಕೇಂದ್ರ ಸರ್ಕಾರದ ನಮೋ ದೀದಿ ಡ್ರೋನ್ ಅಂತೇಳಿ ಸ್ಕೀಮಲ್ಲಿ ಈ ಒಂದು ಮಹಿಳೆಯರ ಸ್ವಾವಲಂಬಿ ಜೀವನ ಸಾಧಿಸಲಿಕ್ಕೆ ಅವ್ರಿಗೆ ಸುಮಾರು 20 ದಿನಗಳ ಕಾಲ ತರಬೇತಿ ಜೊತೆಗೆ ಅವ್ರಿಗೆ ತರಬೇತಿ ಸರ್ಟಿಫಿಕೇಟನ್ನು ಕೊಡೋದ್ರ ಮೂಲಕ ಅವ್ರಿಗೆ ಉಚಿತವಾಗಿ ಡ್ರೋನನ್ನು ಜನ್ರೇಟನ್ನು ಅವ್ರಿಗೆ ವೆಹಿಕಲನ್ನು ಕೊಡೋದ್ರ ಮೂಲಕವಾಗಿ ಮಹಿಳೆಯರು ಈ ಒಂದು ಪೆಸ್ಟಿಸೈಡ್ಸನ್ನು ಸಿಂಪಡಣೆ ಮಾಡಿಕೊಳ್ಳಿಕ್ಕೆ ಡ್ರೋನ್ ಫ್ಲೈ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಇದೆ. ಈ ಒಂದು 12 ಜನ ಮಹಿಳೆಯರು ಸ್ವಸಹಾಯ ಸಂಘದ ಮಹಿಳೆಯರು ತರಬೇತಿ ಪಡೆದು ಅವರು ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಭತ್ತದ ಹೊಲಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ಅವರು ಮಾಡ್ತಾಯಿದ್ದಾರೆ. ಅದರಿಂದ ಸ್ವಾವಲಂಬನೆ ಜೀವನ ಮಾಡಿಸ್ತಿದ್ದಾರೆ. ಅದರಿಂದ ಅವರು ಒಳ್ಳೆಯ ಉತ್ತಮ ರೀತಿಯಿಂದ ಆದಾಯ ಕೂಡ ಗಳಿಸ್ತಾ ಇದ್ದಾರೆ. ಅದನ್ನು ಬದುಕು ಕಟ್ಕೊಂಡು ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಜೊತೆಗೆ ಅವರು ನಮ್ಮ ತಾಲೂಕಿನಲ್ಲಿ 12 ಜನ ಮಹಿಳೆಯರು ತರಬೇತಿ ಜೊತೆಗೆ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಂಡಿದ್ದಾರೆ. ರಾಮರೆಡ್ಡಿ ಪಾಟೀಲ್, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತಿ ಗಂಗಾವತಿ.